ಈ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಬರಲೇಬೇಕು ಅಂತ ಹೇಳಿ ಕೆಲವು ತಿಂಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದಾಗ ಕರೆದಿದ್ದರು. ಸೊ ಹಾಗಾಗಿ ಅವರು ಬಹಳ ಪ್ರೀತಿಪೂರ್ವಕ ಕರೆದಿದ್ದರಿಂದ ಅವ್ರ ಕಾರ್ಯಕ್ರಮನ ಅಟೆಂಡ್ ಮಾಡಬೇಕು ಅಂತ ಹೇಳಿ ಬಂದರು. ಸರ್, ಈಗಾಗಲೇ ಸಿಎಂ ಬದಲಾವಣೆ ನಿನ್ನೆ ಕೂಡ DKಶಿ ಅವರು ಹೋಗಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ, ಮತ್ತೆ ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಮತ್ತೆ ಸಿಎಂ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ಅವ್ರು ಹೇಳಿದ ಮೇಲೆ ನಾವು ಹೇಳೋದು ಇನ್ನೂ ಬಾಕಿ ಲೇಟ್ ಹೋಗುತ್ತೆ ಕಾರ್ಯಕ್ರಮ. ಮೈಸೂರಲ್ಲಿ ಅಹಿಂದ ಸಮಾವೇಶ ಮಾಡ್ತಾ ಇದ್ದಾರೆ. ಹೌದು, ಆ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾನೆ ಇರುತ್ತೆ. ಪ್ರಾರಂಭ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ, ಗೊತ್ತಿಲ್ಲ. ಈಗ ಸದ್ಯಕ್ಕೆ ಏನು ಪ್ಲಾನ್ ಮಾಡಿದಾರೆ ಗೊತ್ತಿಲ್ಲ. ಈಗ ಮೈಸೂರಿನಲ್ಲಿ ಆದ್ಮೇಲೆ ಬೇರೆ ಕಡೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಮಾಡಬೇಕು ಅಂತ ಇನ್ನೂ ತೀರ್ಮಾನ. ಈಗಾಗಲೇ ಅದ್ರ ಬಗ್ಗೆ ಸಿಎಂ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಮಾತನಾಡಿದ್ಮೇಲೆ ಮತ್ತೆ ನಾವ್ಯಾರು ಮತ್ತೆ ಇನ್ನೇನು ಹೇಳಿಕೆ ಕೊಡೋದಾಗುತ್ತೆ. ಅವರು ಒಂದ್ಸರಿ ಹೇಳಿದ್ಮೇಲೆ ಮತ್ತೆ ನಾವು ಅದಕ್ಕೆ ಆ್ಯಡ್ ಮಾಡೋದಾಗ್ಲಿ ಅಥವಾ ಬದಲಿಯಾಗಿ ಹೇಳಿಕೆ ಕೊಡೋದಾಗ್ಲಿ ಖಂಡಿತ ಮಾಡಬಾರ್ದು. ಹೊರಗೆ ಬಿಟ್ಟಿದೆ, ಹಾಗಾಗಿ ನೋಡಿರಲಿಲ್ಲ. ಬಟ್ ಯಾರೋ ಹೇಳಿದ್ರು ಗೋಕರ್ಣಕ್ಕೆ ಹೋಗೋ ಬಸ್ ಆಕ್ಸಿಡೆಂಟ್ ಆಗಿ ಮತ್ತೆ ಬೆಂಕಿ ಹತ್ಕೊಂಡು ಸುಮಾರು 27 ಜನಕ್ಕೆ ಏನೋ ಗಾಯಗೊಂಡಿದ್ದಾರೆ ಅಂತ ಹೇಳಿದ್ರು. ಎಷ್ಟು ಜನ ಮೃತರಾಗಿದ್ದಾರೆ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಬಹಳ ದುರದೃಷ್ಟಕರವಾದ ಘಟನೆ ನಡೆದಿದೆ. ಖಂಡಿತ ಯಾರು ಮೃತರಾಗಿದ್ದಾರೆ ಅವ್ರ ಕುಟುಂಬದವರಿಗೆ ನಾನು ಸಾಂತ್ವನ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಯಾರು ಗಾಯಗೊಂಡಿದ್ದಾರೆ ಅವ್ರು ಶೀಘ್ರ ಗುಣಮುಖರಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ. ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಅಧಿಕಾರ ಏನು ಬರುತ್ತೆ ಅದು ನಮ್ಗೆ ಶಾಶ್ವತ ಅಲ್ಲ. ಅದು ಮುಖ್ಯಮಂತ್ರಿಗಳಿಗಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ ಅಥವಾ ನಮಗಾಗಲಿ. ಆದರೆ ಪಕ್ಷ ಕಟ್ಟೋ ಕೆಲಸ, ಪಕ್ಷ ಹೇಳೋ ಕೆಲಸ ಮಾಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ, ನಾವು ಅದನ್ನು ಮಾಡ್ತೀವಿ. ಸಾಕು ಬಿಡಿ ಪ್ಲೀಸ್, ದಯವಿಟ್ಟು ಅಲ್ಲಿ ಫೋಟೋಗ್ರಾಫರ್ ಸಮಸ್ಯೆ ಆಗತ್ತೆ, ಸ್ವಲ್ಪ ಸೈಡ್ ಆಗಿ. ಹಾಗೆ ಮೈನಾರಿಟಿ ಹಿರಿಯರಾಗಿರ್ತಕ್ಕಂಥ ಸದಾಶಿವ ಕಾಕನಾಯಿ ಇದೀಗ ನಮ್ಮ